ಎಲ್ರಿಗೂ ನಮಸ್ತೆ. ನಾನು ನವೀನ ಪ್ರಜಾಕೀಯ ಬೆಂಗಳೂರು ಕ್ರಾಂತಿವೀರ ಸಪಡಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲೊಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ಸರ್ ನಿಮ್ ಪರಿಚಯ ನನಗೆ ಆಗಿಲ್ಲ. ನೀವು ನಾನೇನೋ ಮಾತಾಡ್ತಾ ಇದ್ದೆ, ಬಂದು ನೀವು ನವೀನ್ ಪ್ರಜಾಕೀಯನ ಅಂತ ಕೇಳಿ. ಯಾಕೆ ಕೇಳಿ? ಯಾಕಂದ್ರೆ ನಾನು ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಹೊರಗ್ ಬರ್ತಾ ಇದ್ದೀನಿ. ಸೊ ಅವಾಗ ನವೀನ್ ಸರ್ದು ವಿಡಿಯೋಸ್ ನ ತುಂಬಾ ನೋಡಿದೆ, ಅವಾಗ ನೋಡ್ತಾ ಇರ್ತೀನಿ. ಸೊ ಗ್ರಾಮ ಪಂಚಾಯತಿ ಮಟ್ಟದಿಂದ ಹೇಗೆ ನಾವು ಚೇಂಜಸ್ ನ ತರಬಹುದು, ಈ ರಾಜಕೀಯದಿಂದ ಪ್ರಜಾಕೀಯಕ್ಕೆ ಅಂತ ನೋಡುವಾಗ ನನಗೆ ತುಂಬಾ ಇಷ್ಟ ಅನಿಸ್ತು. ಆಮೇಲೆ ಪ್ರತಿಯೊಬ್ರು ನಾವು ಪ್ರಜಾಕೀಯಕ್ಕೆ ಒತ್ತು ಕೊಡ್ಬೇಕು. ಯಾಕಂತಂದ್ರೆ ಈ ರಾಜಕೀಯನ ನೋಡಿ ನಮ್ಗೆ ಆಗೋದು. ಪ್ರಜಾಕೀಯನ ಒಂದು ಬದಲಾವಣೆ ತರಬೇಕು. ಬದಲಾವಣೆ ಯಾರಿಂದನೂ ಬಯಸಿದ್ರೆ ನಮ್ಗೆ ನಾವು ಅದೇನೋ ನಮ್ ಪ್ರಯತ್ನ ನಾವು ಪಡ್ಬೇಕು. ಈ ದೇಶದ ಪ್ರಜೆಯಾಗಿ ನಾವು ನಮ್ ಪ್ರಯತ್ನ ಪಟ್ರೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ನನ್ನ ಭಾವನೆ ಕೂಡ. ನಾನು ಕೂಡ ಹಾವೇರಿಯಿಂದ ಹಳ್ಳಿಯಿಂದ ಬಂದಿದ್ದೀನಿ. ಯಾಕಂತಂದ್ರೆ ಇವಾಗ ನಾನು ಹಾವೇರಿಯಿಂದ 350 ಕಿಲೋಮೀಟರ್ ದುಡಿಯಕ್ ಬಂದಿದ್ದೀನಿ. ನನಗೂ ತಂದೆ ತಾಯಿ ಹೆಂಡತಿ ಎಲ್ಲ ಇದ್ದಾರೆ. ರೀಸೆಂಟ್ ಆಗಿ ಬಂದಿದ್ದೀನಿ. ಅವ್ರನ್ನೆಲ್ಲ ಬಿಟ್ಟು ನಾನು ಇಲ್ಲಿದ್ದೀನಿ. ಪ್ರತಿ ಸರಿ ಊರ್ಗ್ ಹೋಗೋದು ಬರೋದು ತುಂಬಾ ಕಷ್ಟ ಆಗುತ್ತೆ. ನನ್ಗೂ ಒಂದ್ ಕೆಲ್ಸ ನಮ್ಮೂರಲ್ಲೇ ಆದ್ರೆ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಪ್ರತಿಯೊಬ್ರು ಈ ಪ್ರಜಾಕೀಯ ಕೇಳಿಸ್ಕೊಂಡಾಗತ್ತೆ. ನನ್ನ ಭಾವನೆ ಏನಂತಂದ್ರೆ, ಎಲ್ರಿಗೂ ಟೈಮ್ ಇಲ್ಲ ನೋಡಕ್ಕೆ. ಇವಾಗ ಉಪೇಂದ್ರ ಸರ್ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ, ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ನೀವ್ ನೋಡ್ಕೊಳ್ಳಿ ಅಂದ್ರೆ ಎಲ್ರು ನನಗೆ ಸಮಯ ಇಲ್ಲ ಅಂತ. ನನಗ ಆ ಸಮಯ ಇಲ್ಲ ಅಂದಾಗ ಒಂದು ಮಾತು ನೆನ್ಪು ಬರೋದು ಅಂತಂದ್ರೆ, ಜಯಂತ್ ಕಾಕಿನಿ ಸರ್ ಒಂದು ಇಂಟರ್ವ್ಯೂ ನೋಡುವಾಗ ಅವ್ರು ಹೇಳ್ತಾರೆ, ಯಾರಿಗೋ ಒಬ್ಬನ ನದಿ ಮೇಲಿರೋ ಕೋಪಕ್ಕೆ ಅವ್ನ್ ಸ್ನಾನ ಮಾಡಿದ್ರೆ ಸುಮ್ಮನೆ ಅದಕ್ಕೆ ಲಾಸ್ ಅವನಿಗೆ ಹೊರತು ನದಿಗೆ ಏನಲ್ಲ. ನಾವು ಸಮಯ ಇಲ್ಲ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ರೆ ಲಾಸ್ ನಮ್ಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಅಲ್ಲ, ನೀವೀಗ ಹೇಳ್ತಾ ಇರುವಾಗ ನಿಮ್ದು ಮೂಲ ಸಮಸ್ಯೆ ಮನೆ ಬಿಟ್ಟು ಇಷ್ಟು ದೂರದಲ್ಲಿ ನೀವು ಮನೆ ಬಿಟ್ಟು ಇಷ್ಟು ದೂರದಲ್ಲಿ ನೀವು ಪ್ರಜಾಕೀಯ ಇದು ಕೆಲ್ಸಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀರ ಅಂತ ಹೇಳಿದ್ರೆ, ನಿಮ್ ಸಮಸ್ಯೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಗೊತ್ತಿದೆ. ಇದೇ ನೀವು ಆಪ್ ಓಪನ್ ಮಾಡಿದೀನಿ, ರಿಜಿಸ್ಟರ್ ಕೂಡ ಆ ಆಪ್ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹಾಕ್ಲಿಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ. ಹೌದು, ಅದ್ರ ಬಗ್ಗೆ ನೀವು ಅಲ್ಲ ಏನ್ ಹೇಳೋದು ಅಂತ ನನಗೆ ಗೊತ್ತಾಗ್ತಲ್ಲ. ಯಾಕೆಂದ್ರೆ ಸರ್, ನೀವೇನೋ ಹೇಳ್ತಾ ಇದ್ರಲ್ಲ, ನಾನು ಹಾವೇರಿ ಅಥವಾ ಭೂಮಿಯಿಂದ ಬಂದಿನಿ ಅಂತ. ಸರ್, ಪ್ರಜಾಕೀಯ ಇಷ್ಟ್ರ ಮಟ್ಟಿಗೆ ತಲುಪಿದೆಯಾ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ. ಆ ಮಾಧ್ಯಮದವ್ರಿಗೂ ತುಂಬಾ ಡೌಟ್ ಇದೆ. ಎಲ್ಲ ಆಗುತ್ತಾ ಸರ್ ಅಂತ ಹಿಂಗ್ ನೋಡ್ತಾ ಇದ್ರೆ, ನಮಗಿಂತ ಸರ್ ನಾನು ಹೇಳ್ತೇನೆ, ನಾವೇನೋ ಒಂದಿಷ್ಟು ಪ್ರಜಾಕೀಯ ಅಂತ ವಿಡಿಯೋ ಮಾಡ್ತೀವಿ, ನಿಜವಾಗಿ ಕೂಡ ತುಂಬಾ ತಿಳ್ಕೊಂಡಿದ್ದೀರಾ ಅನಿಸ್ತಾ ಇದೆ. ತುಂಬಾ ತಿಳ್ಕೊಂಡಿದ್ದೀರಾ, ತುಂಬಾ ಜನ ತಿಳಿಸೋದಕ್ಕೆ ಕೂಡ ಆಸಕ್ತಿ ವಹಿಸ್ತಾ ಇದ್ದೀರಾ. ಕೇಳ್ದೆ ವಿಡಿಯೋ ಮಾಡ್ಬೋದಂತ. ಸರ್ ಮಾಡೋಣ ಅಂತಂದ್ರಿ ನೀವು. ಇದೇ ಆಗ್ಬೇಕಾಗಿರೋದಲ್ಲ ಸರ್ ಈ ಬದಲಾವಣೆ. ಈ ವಿಡಿಯೋ ಮೂಲಕ ಇನ್ನೊಂದಿಷ್ಟು ಜನ ಖುಷಿಯಾಗಿ ಗೊತ್ತಾಗುತ್ತೆ. ಸರ್ ದಯವಿಟ್ಟು ಇದೇ ರೀತಿ ಏನಂತೀರ ಪ್ರಜಾಕೀಯ ವಿಚಾರಗಳನ್ನ ತಲುಪಿಸೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡೋದು. ನಾವು ಇದೇ ಹೇಳ್ತಾ ಇದೀವಿ. ಈಗ ನೀವು ಇವ್ರ ಮುಂದೆ ಕೇಳಿದ್ರೆ ಎಷ್ಟೋ ಜನ ಇರ್ಬೋದು ಪ್ರಜಾಕೀಯದವ್ರು. ನಾವ್ ತುಂಬಾ ಜನರ ವಿಚಾರ ಇದೆ. ಆ ವಿಚಾರದಲ್ಲಿ ಒಗ್ಗಟ್ಟಾಗಲಿಕ್ಕೆ ನಾವು ಹೊರಗೆ ಬರ್ಬೇಕು. ನಾವು ಹೊರಗೆ ಬಂದಾಗ ಮಾತ್ರ ಒಗ್ಗಟ್ಟಾಗತ್ತೆ. ಈಗ ನಾನೇನೋ ಒಂದು ವಿಡಿಯೋ ಮಾಡಿದೆ, ಗೊತ್ತಾಯ್ತು ನಿಮ್ಮ ವಿಚಾರಗಳು ಇಲ್ಲೇ ಗೌಣವಾಗಿ ಉಳಿದಿದ್ವು, ನಿಮ್ಮೊಳಗೆ ಗೌಣವಾಗಿದೆ. ಅದು ವಿಡಿಯೋ ಮೂಲಕ ಹೊರಗಾಗ್ಬೋದು. ಯಾಕೆ ಇಲ್ಲಿವರೆಗೂ ಆಗಿರ್ಲಿಲ್ಲ, ಇನ್ನು ಮುಂದೆನೂ ಕೂಡ ಆಗುತ್ತಾ ಆಗಲ್ಲ ಅದನ್ನು ಕೂಡ ಹೇಳ್ಬಿಡಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಹೆಂಗಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಭಯ ಅನ್ನೋದು. ಎಲ್ರಿಗೂ ಸೋಷಿಯಲ್ ಮೀಡಿಯಲ್ಲಿ ನಾನ್ ಬಂದ್ಬಿಟ್ರೆ ಎಲ್ಲರೂ ಏನಂದ್ಬಿಡ್ತಾರೋ, ನಮ್ಮ ಊರಿನವ್ರು ಏನಂತಾರೋ. ಬಟ್ ಬದಲಾವಣೆ ಎಲ್ರಿಗೂ ಬೇಕು. ಬದಲಾವಣೆ ಮನ್ಸೊಳಗಿಂದ ಎಲ್ರಿಗೂ ಬೇಕು. ಬಟ್ ಯಾರು ಮುಂದೆ ಬರಕ್ತಾ ಇಲ್ಲ. ಆಮೇಲೆ ಸಮಯ ಇಲ್ಲ ಅನ್ನೋ ಒಂದು ಜಾರ್ಕೊಳ್ಳುವಿಕೆ, ಇದನ್ನೆಲ್ಲ ಬಿಟ್ಟು ಒಂದ್ 5 ನಿಮಿಷ ಟೈಮ್ ಕೊಡಿ. ಸಮಯ ಇಲ್ಲ ಅನ್ನೋದ್ ಬಿಟ್ಬಿಟ್ಟು ಸಮಯ ಮಾಡ್ಕೋತೀನಿ ಅನ್ನೋ ಮನೋಭಾವ ಬಂದು ನೀವ್ ಮಾಡ್ತಿರ್ತೀರ. ನಾನ್ ಮಾಡ್ಕೊಂಡಿದೀನಿ, ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀನಿ, ಮಾಡ್ಕೊಳ್ಳೋರ್ಗು ತಿಳಿಸ್ತಾ ಇದೀನಿ. ಇದೇ ರೀತಿ ನಾವು ಬದಲಾವಣೆ ತರೋಣ. ಎಲ್ರು ಈ ವ್ಯವಸ್ಥೆನ ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಗಳಲ್ಲಿ ಇಷ್ಟು ಅದರಲ್ಲಿ ಇರುತ್ತೆ. ಗ್ರಾಮ ಪಂಚಾಯತಿ MLA MP ಗಳಿಗೆ ಅವರಿಗೆ ಪ್ರಶ್ನೆ ಮಾಡೋದನ್ನು ಶುರು ಮಾಡಿ. ಆಪ್ ಅಲ್ಲೇ ಪ್ರಶ್ನೆ ಮಾಡಿ. ಯಾಕಂದ್ರೆ ನೀವು ಕಾಲ್ ಮಾಡ್ಬೇಕಂತಿಲ್ಲ. ಈಗ ರೇಟಿಂಗ್ ಕೊಡೋ ವ್ಯವಸ್ಥೆನೂ ಕೊಟ್ಟಿದ್ದಾರೆ. ಅಲ್ಲಿ ಮೆಸೇಜ್ ಅಲ್ಲಿ ಹಾಕ್ಬಿಟ್ರೆ ಪಾರದರ್ಶಕವಾಗಿ ಎಲ್ರಿಗೂ ಕಾಣುತ್ತೆ. ಇದನ್ನ ನೋಡ್ಕೊಂಡು ಇನ್ನೊಬ್ನು ಪ್ರಶ್ನೆ ಮಾಡ್ಬೋದು. ಅವನಿಗೆ ಸರಿ ಅಲ್ದೇ ಅನ್ಸ್ಬೋದು, ನಿಮ್ಗೆ ಸರಿ ಅನ್ಸಿದ್ದು ಅವನಿಗೆ ತಪ್ಪು ಅನ್ಸ್ಬೋದು. ಈ ಮೊಬೈಲ್ ಬುಟ್ಟಿಂಗ್ ಮುಂದೆ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಲ್ವಾ? ಹಾವೇರಿಗೂ ನಮಗೂ 300-400 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಈ ಸಿಕ್ಕಿರೋದೆಲ್ಲ ಬೆಂಗಳೂರಲ್ಲಿ ಕನೆಕ್ಟ್ ಆಗ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಕನೆಕ್ಟ್ ಆಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಷ್ಟೇ. ನಿಮಗೋಸ್ಕರ ಕನೆಕ್ಟ್ ಆಗೋಣ, ನಿಮಗೋಸ್ಕರ ನೀವು ಕನೆಕ್ಟ್ ಆಗೋಣ. ಇನ್ನೊಂದು ಪ್ರಶ್ನೆ, ನೀವು ಪ್ರಜಾಕೀಯ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನನಗೋಸ್ಕರ ಅಷ್ಟೇ. ಇದೇ ಪರಮ ಸತ್ಯ ಅಷ್ಟೇ. ಇಲ್ಲ, ನಾನು ಉಪೇಂದ್ರ ಸರ್ ಅವ್ರು ಮಾತಾಡಿದ್ದು ಅವರು ಬುನಾದಿ ಅಷ್ಟೇ. ಅದನ್ನ ಬೆಳೆಸ್ಕೊಂಡು ಹೋಗೋದು ನಾಳೆ. ಅವರು ಇಷ್ಟ ದಿನ ಬೂದಿ ಮುಚ್ಚಿದ ಕೆಂಡ ತರ ಆಗಿತ್ತು ಈ ವ್ಯವಸ್ಥೆ. ಅವರು ಬೂದಿನೆಲ್ಲ ತಪ್ಪಿಸಿದೆ. ಕೆಂಡ ಒಂದ್ ಸ್ವಲ್ಪ ಪ್ರತಿಯೊಬ್ಬರೊಂದು ಊದಿದ್ರೆ ಅದೊಂದು ಕೀಲು ಜ್ವಾಲೆ ಅಥವಾ ನಾವು
ಖುಷಿ ಆಯ್ತು, ನಿಜ ನನಗೂ ಖುಷಿ ಆಯ್ತು. ಇಂತ ಎಷ್ಟೋ ಜನ ಹೋಗಿ ಬರೋರಿಗೂ ಪ್ರಜಾಕೀಯ ಗೊತ್ತಿರ್ಬೋದು, ನಮ್ ಪರಿಚಯ ಇದ್ದಾಗ ಮಾತಾಡ್ತಾ ಇದ್ರೆ ನಾವ್ ಹೇಳೋದಿಷ್ಟು ಇದ್ ಮಾಡ್ಬಿಡಿ, ಆಪ್ ಅಲ್ಲಿ ಹೋಗಿ ಎಲ್ರು ಒಂದು ಒಗ್ಗಟ್ಟಾಗೋಣ. ಸರ್ ಭಗತ್ ಸಿಂಗ್ ಸ್ಪಷ್ಟ ಪ್ರಪೋಸ್ ಮಾಡ್ತಿದ್ದ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಾಯ್ತು. ಎಷ್ಟೋ ಜನ ಸೀರಿಯಸ್ ಸರ್ಗಲ್ಲಿ ಸ್ವತಂತ್ರದ ಬಗ್ಗೆ ಬರ್ಕೊಂಡು ಹೋಗಿ ತೋರಿಸ್ತಾರೆ. ಹೌದು. ಇವತ್ತು ಈ ಮೊಬೈಲ್ ಅಲ್ಲಿ ನಾವು ಡೈರೆಕ್ಟ್ ಮಾತಾಡ್ ಇವತ್ತು ನಾವ್ ಎದ್ತಿದೀವಿ. ಪಾಪ ಭಗತ್ ಸಿಂಗ್ ಎದ್ರದಂಗೋ ಏನೋ ಅಥವಾ ಎದ್ರಕೊಂಡು ಮನೇಲಿತ್ತು, ಅವ್ರು ಒಂದ್ ಹೆಂಡತಿ ಮದ್ವೆ ಆಗೋ ಒಂದ್ ಮಕ್ಳು ಮಾಡ್ಕೊಂಡು ಜಿಮ್ ಆಯ್ತು, ಆ ಮುಂದಿನ ಪೀಳಿಗೆನಾರು ಬೆಳಿತಿತ್ತೇನೋ. ನಾವೆಲ್ಲ ತಿಥಿ ಹುಟ್ಟಿ ಕೆಲಸ ಮಾಡಕ್ ಎದ್ರತಾ ಇದೀವಿ. ಓಕೆ, ನಾವ್ ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ಕೇಳ್ಕೊಂಡ್ರೆ ಇಷ್ಟೇ ಇರ್ತಾರೆ. ನಿಮ್ಮ ಹೆಸರು ಹೇಳಿಲ್ಲ. ಸಚಿನ್ ಗೌಡ ಅಂತ, ಫೇಸ್ಬುಕ್ ಅಲ್ಲಿ ಸಚಿನ್ ಗೌಡ ಅಂತಾನೆ. ಕನೆಕ್ಟ್ ಆಗಿರೋಣ, ವಿಚಾರಗಳು ತಿಳಿಸ್ತಾ ಇರೋಣ. ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜ